ರಾಜ್ಯದಲ್ಲಿ ಹಾಲು ಮತ್ತೆ ಈ ವಿದ್ಯುತ್ ದರ ಏರಿಕೆಗೆ ಕೇಸರಿ ಕೆರಳಿ ಕೆಂಡವಾಗಿದೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಈ ಹಾಲು ಮತ್ತೆ ವಿದ್ಯುತ್ ದರ ಏರಿಕೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಸಹಿಸುವಂತದ್ದಲ್ಲ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ, ಬೆಲೆ ಮಾತ್ರ ಏರಿಕೆಯಾಗಿದೆ. ಹಾಲಿನಿಂದ ನೋಡಿ, ಪ್ರತಿದಿನ ಬಳಸುವಂತಹ ಹಾಲು, ಪ್ರತಿನಿತ್ಯದ ಬಳಕೆಯಲ್ಲಿ ಹಾಲು, ಈ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಸಂಕಷ್ಟ ಅಥವಾ ಜನರಿಗೆ ದೊಡ್ಡ ಪೆಟ್ಟಿದು. ಹಾಗಾಗಿ ಸಿಟಿ ರವಿ ಅವರು ಟ್ವೀಟ್ ಮಾಡೋ ಮೂಲಕ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಂಥ ಜನ ವಿರೋಧಿ ಸರ್ಕಾರ ಬೇಕಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಟ್ವೀಟ್ ಮಾಡೋ ಮೂಲಕ. ಸಿಟಿ ರವಿ ಅವರು ಮಾತಾಡ್ತಾ ಅಂದ್ರೆ ಟ್ವೀಟ್ ನಲ್ಲಿ ತಾವು ಪೋಸ್ಟ್ ಮಾಡ್ತಾ, ರಾಜ್ಯದಲ್ಲಿ ಬೆಲೆ ಏರಿಕೆಯ ಬರೆ ಇದೆಯಲ್ಲ, ಜನರಿಗೆ ವಿದ್ಯುತ್ ಮತ್ತೆ ಹಾಲಿನ ದರವನ್ನ ಸರ್ಕಾರ ಏರಿಕೆ ಮಾಡಿರೋದನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ? ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ ಇದೆ, ಬೆಲೆ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇಂಥ ಜನವಿರೋಧಿ ಸರ್ಕಾರ ನಿಮ್ಗೆ ಬೇಕಾ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕ ಸಿಟಿ ರವಿ ಅವರು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಹಾಲು ಮತ್ತೆ ಈ ವಿದ್ಯುತ್ ದರ ಏರಿಕೆಗೆ ಕೇಸರಿ ಕೆರಳಿ ಕೆಂಡವಾಗಿದೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಈ ಹಾಲು ಮತ್ತೆ ವಿದ್ಯುತ್ ದರ ಏರಿಕೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಸಹಿಸುವಂತದ್ದಲ್ಲ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ, ಬೆಲೆ ಮಾತ್ರ ಏರಿಕೆಯಾಗಿದೆ. ಹಾಲಿನಿಂದ ನೋಡಿ, ಪ್ರತಿದಿನ ಬಳಸುವಂತಹ ಹಾಲು, ಪ್ರತಿನಿತ್ಯದ ಬಳಕೆಯಲ್ಲಿ ಹಾಲು, ಈ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಸಂಕಷ್ಟ ಅಥವಾ ಜನರಿಗೆ ದೊಡ್ಡ ಪೆಟ್ಟಿದು. ಹಾಗಾಗಿ ಸಿಟಿ ರವಿ ಅವರು ಟ್ವೀಟ್ ಮಾಡೋ ಮೂಲಕ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಂಥ ಜನ ವಿರೋಧಿ ಸರ್ಕಾರ ಬೇಕಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಟ್ವೀಟ್ ಮಾಡೋ ಮೂಲಕ. ಸಿಟಿ ರವಿ ಅವರು ಮಾತಾಡ್ತಾ ಅಂದ್ರೆ ಟ್ವೀಟ್ ನಲ್ಲಿ ತಾವು ಪೋಸ್ಟ್ ಮಾಡ್ತಾ, ರಾಜ್ಯದಲ್ಲಿ ಬೆಲೆ ಏರಿಕೆಯ ಬರೆ ಇದೆಯಲ್ಲ, ಜನರಿಗೆ ವಿದ್ಯುತ್ ಮತ್ತೆ ಹಾಲಿನ ದರವನ್ನ ಸರ್ಕಾರ ಏರಿಕೆ ಮಾಡಿರೋದನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ? ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ ಇದೆ, ಬೆಲೆ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇಂಥ ಜನವಿರೋಧಿ ಸರ್ಕಾರ ನಿಮ್ಗೆ ಬೇಕಾ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕ ಸಿಟಿ ರವಿ ಅವರು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಹಾಲು ಮತ್ತೆ ಈ ವಿದ್ಯುತ್ ದರ ಏರಿಕೆಗೆ ಕೇಸರಿ ಕೆರಳಿ ಕೆಂಡವಾಗಿದೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಈ ಹಾಲು ಮತ್ತೆ ವಿದ್ಯುತ್ ದರ ಏರಿಕೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಸಹಿಸುವಂತದ್ದಲ್ಲ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ, ಬೆಲೆ ಮಾತ್ರ ಏರಿಕೆಯಾಗಿದೆ. ಹಾಲಿನಿಂದ ನೋಡಿ, ಪ್ರತಿದಿನ ಬಳಸುವಂತಹ ಹಾಲು, ಪ್ರತಿನಿತ್ಯದ ಬಳಕೆಯಲ್ಲಿ ಹಾಲು, ಈ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಸಂಕಷ್ಟ ಅಥವಾ ಜನರಿಗೆ ದೊಡ್ಡ ಪೆಟ್ಟಿದು. ಹಾಗಾಗಿ ಸಿಟಿ ರವಿ ಅವರು ಟ್ವೀಟ್ ಮಾಡೋ ಮೂಲಕ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಂಥ ಜನ ವಿರೋಧಿ ಸರ್ಕಾರ ಬೇಕಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಟ್ವೀಟ್ ಮಾಡೋ ಮೂಲಕ. ಸಿಟಿ ರವಿ ಅವರು ಮಾತಾಡ್ತಾ ಅಂದ್ರೆ ಟ್ವೀಟ್ ನಲ್ಲಿ ತಾವು ಪೋಸ್ಟ್ ಮಾಡ್ತಾ, ರಾಜ್ಯದಲ್ಲಿ ಬೆಲೆ ಏರಿಕೆಯ ಬರೆ ಇದೆಯಲ್ಲ, ಜನರಿಗೆ ವಿದ್ಯುತ್ ಮತ್ತೆ ಹಾಲಿನ ದರವನ್ನ ಸರ್ಕಾರ ಏರಿಕೆ ಮಾಡಿರೋದನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ? ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ ಇದೆ, ಬೆಲೆ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇಂಥ ಜನವಿರೋಧಿ ಸರ್ಕಾರ ನಿಮ್ಗೆ ಬೇಕಾ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕ ಸಿಟಿ ರವಿ ಅವರು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಹಾಲು ಮತ್ತೆ ಈ ವಿದ್ಯುತ್ ದರ ಏರಿಕೆಗೆ ಕೇಸರಿ ಕೆರಳಿ ಕೆಂಡವಾಗಿದೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಈ ಹಾಲು ಮತ್ತೆ ವಿದ್ಯುತ್ ದರ ಏರಿಕೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಸಹಿಸುವಂತದ್ದಲ್ಲ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ, ಬೆಲೆ ಮಾತ್ರ ಏರಿಕೆಯಾಗಿದೆ. ಹಾಲಿನಿಂದ ನೋಡಿ, ಪ್ರತಿದಿನ ಬಳಸುವಂತಹ ಹಾಲು, ಪ್ರತಿನಿತ್ಯದ ಬಳಕೆಯಲ್ಲಿ ಹಾಲು, ಈ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಸಂಕಷ್ಟ ಅಥವಾ ಜನರಿಗೆ ದೊಡ್ಡ ಪೆಟ್ಟಿದು. ಹಾಗಾಗಿ ಸಿಟಿ ರವಿ ಅವರು ಟ್ವೀಟ್ ಮಾಡೋ ಮೂಲಕ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಂಥ ಜನ ವಿರೋಧಿ ಸರ್ಕಾರ ಬೇಕಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಟ್ವೀಟ್ ಮಾಡೋ ಮೂಲಕ.
ಸಿಟಿ ರವಿ ಅವರು ಮಾತಾಡ್ತಾ ಅಂದ್ರೆ ಟ್ವೀಟ್ ನಲ್ಲಿ ತಾವು ಪೋಸ್ಟ್ ಮಾಡ್ತಾ ರಾಜ್ಯದಲ್ಲಿ ಬೆಲೆ ಏರಿಕೆಯ ಬರೆ ಇದೆಯಲ್ಲ, ಜನರಿಗೆ ವಿದ್ಯುತ್ ಮತ್ತೆ ಹಾಲಿನ ದರವನ್ನ ಸರ್ಕಾರ ಏರಿಕೆ ಮಾಡಿರೋದನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ? ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ ಇದೆ, ಬೆಲೆ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇಂಥ ಜನವಿರೋಧಿ ಸರ್ಕಾರ ನಿಮ್ಗೆ ಬೇಕಾ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕ ಸಿಟಿ ರವಿ ಅವರು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಹಾಲು ಮತ್ತೆ ಈ ವಿದ್ಯುತ್ ದರ ಏರಿಕೆಗೆ ಕೇಸರಿ ಕೆರಳಿ ಕೆಂಡವಾಗಿದೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಈ ಹಾಲು ಮತ್ತೆ ವಿದ್ಯುತ್ ದರ ಏರಿಕೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಸಹಿಸುವಂತದ್ದಲ್ಲ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ, ಬೆಲೆ ಮಾತ್ರ ಏರಿಕೆಯಾಗಿದೆ. ಹಾಲಿನಿಂದ ನೋಡಿ, ಪ್ರತಿದಿನ ಬಳಸುವಂತಹ ಹಾಲು, ಪ್ರತಿನಿತ್ಯದ ಬಳಕೆಯಲ್ಲಿ ಹಾಲು, ಈ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಸಂಕಷ್ಟ ಅಥವಾ ಜನರಿಗೆ ದೊಡ್ಡ ಪೆಟ್ಟಿದು. ಹಾಗಾಗಿ ಸಿಟಿ ರವಿ ಅವರು ಟ್ವೀಟ್ ಮಾಡೋ ಮೂಲಕ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಟ್ವೀಟ್ ಮಾಡೋ ಮೂಲಕ. ಸಿಟಿ ರವಿ ಅವರು ಮಾತಾಡ್ತಾ ಅಂದ್ರೆ ಟ್ವೀಟ್ ನಲ್ಲಿ ತಾವು ಪೋಸ್ಟ್ ಮಾಡ್ತಾ ರಾಜ್ಯದಲ್ಲಿ ಬೆಲೆ ಏರಿಕೆಯ ಬರೆ ಇದೆಯಲ್ಲ, ಜನರಿಗೆ ವಿದ್ಯುತ್ ಮತ್ತೆ ಹಾಲಿನ ದರವನ್ನ ಸರ್ಕಾರ ಏರಿಕೆ ಮಾಡಿರೋದನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ? ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ ಇದೆ, ಬೆಲೆ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇಂಥ ಜನವಿರೋಧಿ ಸರ್ಕಾರ ನಿಮ್ಗೆ ಬೇಕಾ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕ ಸಿಟಿ ರವಿ ಅವರು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಹಾಲು ಮತ್ತೆ ಈ ವಿದ್ಯುತ್ ದರ ಏರಿಕೆಗೆ ಕೇಸರಿ ಕೆರಳಿ ಕೆಂಡವಾಗಿದೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಈ ಹಾಲು ಮತ್ತೆ ವಿದ್ಯುತ್ ದರ ಏರಿಕೆ ಇದು ಯಾವುದೇ ಕಾರಣಕ್ಕೂ ಕೂಡ ಇದು ಸಹಿಸುವಂತದ್ದಲ್ಲ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ, ಬೆಲೆ ಮಾತ್ರ ಏರಿಕೆಯಾಗಿದೆ. ಹಾಲಿನಿಂದ ನೋಡಿ, ಪ್ರತಿದಿನ ಬಳಸುವಂತಹ ಹಾಲು, ಪ್ರತಿನಿತ್ಯದ ಬಳಕೆಯಲ್ಲಿ ಹಾಲು, ಈ ಹಾಲಿನ ದರ ಏರಿಕೆ ಮಾಡಿರೋದ್ರಿಂದಾಗಿ ಸಹಜವಾಗಿ ಜನರಿಗೆ ಸಂಕಷ್ಟ ಅಥವಾ ಜನರಿಗೆ ದೊಡ್ಡ ಪೆಟ್ಟಿದು. ಹಾಗಾಗಿ ಸಿಟಿ ರವಿ ಅವರು ಟ್ವೀಟ್ ಮಾಡೋ ಮೂಲಕ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ ನಿಮ್ಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಟ್ವೀಟ್ ಮಾಡೋ ಮೂಲಕ. ಸಿಟಿ ರವಿ ಅವರು ಮಾತಾಡ್ತಾ ಅಂದ್ರೆ ಟ್ವೀಟ್ ನಲ್ಲಿ ತಾವು ಪೋಸ್ಟ್ ಮಾಡ್ತಾ ರಾಜ್ಯದಲ್ಲಿ ಬೆಲೆ ಏರಿಕೆಯ ಬರೆ ಇದೆಯಲ್ಲ, ಜನರಿಗೆ ವಿದ್ಯುತ್ ಮತ್ತೆ ಹಾಲಿನ ದರವನ್ನ ಸರ್ಕಾರ ಏರಿಕೆ ಮಾಡಿರೋದನ್ನ ಖಂಡಿಸಿ ಟ್ವೀಟ್ ಮಾಡಿದ್ದಾರೆ. ಇಂಥ ಜನವಿರೋಧಿ ಸರ್ಕಾರ ಬೇಕಾ? ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಶೂಲವನ್ನ ರಾಜ್ಯದ ಜನರಿಗೆ ನೀಡಿದೆ. ಜನರ ಆದಾಯ ಇಳಿಕೆ ಇದೆ, ಬೆಲೆ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇಂಥ ಜನವಿರೋಧಿ ಸರ್ಕಾರ ನಿಮ್ಗೆ ಬೇಕಾ ಅಂತ ಹೇಳಿ ಟ್ವೀಟ್ ಮಾಡೋ ಮೂಲಕ ಬಿಜೆಪಿ ನಾಯಕ ಸಿಟಿ ರವಿ ಅವರು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ.